ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಲೇಔಟ್ ಅಂತಾನೆ ಹೇಳ್ಬೋದು. 34,000ಕ್ಕಿಂತ ಜಾಸ್ತಿ ಸೈಟ್ ಗಳಿರ್ತಕ್ಕಂಥ ಲೇಔಟ್ ಕರ್ನಾಟಕದಲ್ಲಿ. ಕರ್ನಾಟಕ ಹೌಸಿಂಗ್ ಬೋರ್ಡ್ 2,400 ಎಕರೆ 35,000 ಪ್ಲಸ್ ಸೈಟ್ಗಳು ಮಾಡಿರುವುದು. 2,400 ಎಕರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿ ಸೈಟ್ ತಗೊಂಡೆ, ನಾನು ಅಲ್ಲಿ ತಗೊಂಡೆ ಅಂತ ಕೇಳಿರೋದನ್ನ ನೀವು ನೋಡಿರ್ತೀರಾ. ಸೊ ಅದೇ ತರನೇ ಆ ಅವಕಾಶ ಇವಾಗ ಬಂದಿದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿ ಕಡೆಯಿಂದನೇ ಸೈಟ್ಗಳು ಸೇಲ್ಗಿದಾವೆ. 20-30, 30-40, 30-50, 40-60, 50-80. ಓಕೆ, ಈ ಮೆಷರ್ಮೆಂಟ್ಗಳಲ್ಲಿ ರೆಸಿಡೆನ್ಷಿಯಲ್ ಪ್ಲಸ್ ಕಮರ್ಷಿಯಲ್ ಸೈಟ್ಗಳಿದ್ದಾವೆ. ಈ ಕಡೆ ಬಂದು ಈ ಕಡೆನೂ ಕನಕಪುರ IIM ಬ್ಯಾಂಗ್ಳೂರ್ IIMB 300 ಎಕರೆ IIMB ಕ್ಯಾಂಪಸ್ ಇದೆ ಈ ಕಡೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಇವಾಗ ಬಂದಿರತಕ್ಕಂಥದ್ದು ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಲೇಔಟ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂದ್ರೆ 34,000ಕ್ಕಿಂತ ಜಾಸ್ತಿ ಸೈಟ್ಗಳಿರ್ತಕ್ಕಂಥ ಲೇಔಟ್. ಅದಕ್ಕಾಗಿನೇ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಲೇಔಟ್ ಅಂತಾನೆ ಕರೀತಾರೆ. ಹೌದು, ಇಲ್ಲಿಗೆ ಬಂದಿದ್ದೀನಿ. ಜಿಗಣಿ ಸುತ್ತಮುತ್ತ ಯಾರೆಲ್ಲ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ, ಇಲ್ಲಿ ಏಷ್ಯಾಸ್ ಬಿಗ್ಗೆಸ್ಟ್ ಲೇಔಟ್ ಅಲ್ಲಿ ಸೈಟ್ಗಳು ಸೇಲ್ಗಿದಾವೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ರವೀಂದ್ರ ಸರ್ ಜಾಯಿನ್ ಆಗ್ತಾರೆ. ಲೋನ್ ಆಗುತ್ತಾ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಏನೆಲ್ಲ ಅಮ್ಯುನಿಟೀಸ್ ಬರ್ತಾ ಇದೆ, ಪ್ರತಿಯೊಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ನಾನು ಸೂಪರ್ ಆಗಿದ್ದೀನಿ ಸರ್. ಸರ್, ಮೊದಲನೇ ಸಾರಿ ನಾನು ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಲೇಔಟ್ ಅಂತ ಕರೆಸ್ಕೊಳ್ತಕ್ಕಂಥ ಒಂದು ಲೇಔಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಕಡೆಯಿಂದ ಸಾಧ್ಯವಾಯಿತು, ಅವಕಾಶ ಕೊಟ್ಟಿದ್ದೊಂದು ಖುಷಿ ವಿಚಾರ. ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಲೇಔಟ್ ಅಂತ ಕರಿತಾ ಇದ್ದೀವಿ, ಅದು ಕೂಡ 34,000ಕ್ಕಿಂತ ಅಧಿಕ ಸೈಟ್ಗಳಿರ್ತಕ್ಕಂಥ ಲೇಔಟು. ಏನು ಸರ್ ಇದು ಇಷ್ಟು ದೊಡ್ಡ ಲೇಔಟು ಇಲ್ಲೇ ಯಾಕೆ ಮಾಡಿದ್ದಾರೆ, ಏನು? ಇದು ಬಂದು ಒಂದು ಕರ್ನಾಟಕದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡು 2,400 ಎಕರೆ 35,000 ಪ್ಲಸ್ ಸೈಟ್ಗಳು ಮಾಡಿರುವುದು. 2,400 ಎಕರೆ ಮಾಡಿದ್ರು. 100 200 ಸೈಟ್, 34,000 ಸೈಟ್ಗಳು. ಹೌದು. ಇದರಲ್ಲಿ ಲ್ಯಾಂಡ್ ಓನರ್ ಶೇರ್ ಮಾತ್ರ ನಮಗೆ ಬರುವುದು. ಲ್ಯಾಂಡ್ ಓನರ್ ಶೇರ್ ಸೈಟ್ಗಳು ಮಾತ್ರ ನಾವು ಮಾಡ್ತಾ ಇರೋದು. ಅಂದ್ರೆ 34,000 ಸೈಟ್ ಅಲ್ಲ, ಲ್ಯಾಂಡ್ ಓನರ್ ಶೇರ್ ಏನ್ ಬರುತ್ತೋ ಆ ಸೈಟ್ಗಳು ಮಾತ್ರ. ಅಂದ್ರೆ ಎಷ್ಟು ಸರ್ ಈಗ ಸೇಲ್ಗಿರೋ? ಅದರಲ್ಲಿ ಟೋಟಲ್ ಆಗಿ ಒಂದು 10,000 ಮೇಲೆ ಬರ್ತದೆ. 10,000 ಸೈಟ್ ಮೇಲೆ ಡಿಫರೆಂಟ್ ಮೆಷರ್ಮೆಂಟ್ಸ್ ಅಂದ್ರೆ ಅದು 20-30, 30-40, 30-50, 40-60, 50-80. ಓಕೆ, ಈ ಮೆಷರ್ಮೆಂಟ್ಗಳಲ್ಲಿ ರೆಸಿಡೆನ್ಷಿಯಲ್ ಪ್ಲಸ್ ಕಮರ್ಷಿಯಲ್ ಸೈಟ್ಗಳಿದ್ದಾವೆ. ಇನ್ನೊಂದು ವಿಶೇಷ ಏನಂದ್ರೆ ಇದರಲ್ಲಿ ಇರುವುದು ರೋಡ್ಸ್ ಅಂದ್ರೆ 100 ಫೀಟ್ ಡಬಲ್ ರೋಡ್, 80 ಫೀಟ್ ಡಬಲ್ ರೋಡ್ಸ್, 60 ಫೀಟ್, 40 ಫೀಟ್, 30 ಫೀಟ್ ರೋಡ್ಗಳಲ್ಲಿ ರೋಡ್ಗಳು ಡೆವಲಪ್ಮೆಂಟ್ ಮಾಡಿರೋದು. ಅಂದ್ರೆ ಇದೆಲ್ಲ 30 ಫೀಟ್ ಇದೆ, 100 ಫೀಟ್ ಇದೆ. 100 ಫೀಟ್ ಇದೆಲ್ಲ 100 ಫೀಟ್ ರೋಡ್. ಇದು ಏನಾಯ್ತು ಸರ್ ಅಲ್ಲಿಗೆ? ಎಷ್ಟು 2,500 ಎಕರೆ ಅಲ್ವಾ? 2,500 ಎಕರೆ. ಓಕೆ, 10,000 ಪ್ಲಸ್ ಸೈಟ್ಗಳು ಸೇಲ್ಗಿದಾವೆ. ಯಾವ್ಯಾವ ಡೈಮೆನ್ಷನ್ ಅಂದ್ರೆ ಇನ್ನೊಂದ್ಸರಿ ಹೇಳಿ. 20-30 ಹಾಫ್ ಸೈಟ್, 30-40 ಫುಲ್ ಸೈಟ್, 30-50, 40-60, 50-80. ಯಾವ್ದು ಬೇಕು, ಫುಲ್ ಸೈಟ್, ಮುಕ್ಕಾಲ್ ಸೈಟ್, ಬಂಗ್ಲೆ, ಯಾವ ತರ ಎಲ್ಲಾ ತರ ಡೈಮೆನ್ಷನ್ಸ್ ಅವೈಲೇಬಲ್ ಇದೆ ಇಲ್ಲಿ ಅಲ್ವಾ ಸರ್? ಹೌದು. ಓಕೆ ಸರ್, ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿ ಕಡೆಯಿಂದ ತುಂಬಾ ಜನ ಸೈಟ್ ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಹೇಗ್ ತಗೋಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚಿತವಾಗಿ ಒಂದು ಕ್ವಶನ್ ಸರ್, ತುಂಬಾ ಜನಕ್ಕೆ ಇದು ಕನ್ಫ್ಯೂಸ್ ಇರುತ್ತೆ. ಯೂಶಲಿ ನಾವು ಮಾಡಿರ್ತಕ್ಕಂಥ ವಿಡಿಯೋಗಳಲ್ಲಿ BDA ಸೈಟ್ಸ್ ನ ತೋರಿಸಿದೀವಿ, BBMP ಸೈಟ್ಸ್ ಗಳನ್ನ ತೋರಿಸಿದೀವಿ, BMRDA ಸೈಟ್ ಗಳನ್ನ ತೋರಿಸಿದೀವಿ. ಏನಿದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿ ಕಡೆಯಿಂದ ತಗೊಂತಾ ಇರೋದು, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾವ್ದು ಗ್ರೇಟು, ಯಾವ್ದು ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈ BDA ಸೈಟ್ ಅಂದ್ರೆ ಈ BBMP ಲಿಮಿಟ್ ಒಳಗಡೆ BDA ಲಿಮಿಟ್ ಅಂತ ಒಂದು ಲಿಮಿಟ್ ಇದೆ. ಅದರ ಒಳಗಡೆ ಇರುವುದು ಡೆವಲಪ್ಮೆಂಟ್ ಮಾಡಕ್ಕೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ. ಆ ಔಟ್ಸ್ಕಟ್ ಪ್ರೈವೇಟ್ ಏಜೆನ್ಸಿಗೆ, ಪ್ರೈವೇಟ್ ಜನಗಳು ಡೆವಲಪರ್ಸ್ ಲ್ಯಾಂಡ್ ತಗೊಂಡು ಡೆವಲಪ್ಮೆಂಟ್ ಅಪ್ರೂವಲ್ ತಗೊಳ್ಳೋದು, BMRDA ಅಪ್ರೂವಲ್. ಈ ಔಟ್ಸ್ಕರ್ಟ್ ಅಲ್ಲಿ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಅಲಾಟ್ಮೆಂಟ್ ಮಾಡಕ್ಕೋಸ್ಕರ ರೈಟ್ಸ್ ಇರೋದು ಒಂದೇ ಒಂದು ಏಜೆನ್ಸಿ, ಕರ್ನಾಟಕ ಹೌಸಿಂಗ್ ಬೋರ್ಡ್. ಅದು ಸರ್ಕಾರದ್ದು, ಅದು ಕೂಡ ಗೌರ್ಮೆಂಟ್. ಈಗ ಈ ಪ್ರಾಜೆಕ್ಟ್ ಹೇಗೆ ಬಂದಿರೋದಂದ್ರೆ, ಇದು ಈಗ ರೈತರ ಹತ್ರ ಪ್ರಾಪರ್ಟಿ ತಗೊಂಡು, ರೈತರ ಹತ್ರ 10 ಎಕರೆ ಇದೆ, 2 ಎಕರೆ ಇದೆ, ಅರ್ಧ ಎಕರೆ ಇದೆ, 5 ಗುಂಟೆ ಇದೆ, ಇದೆಲ್ಲ ಅಕ್ವೈರ್ ಮಾಡಿ ರೈತರಿಗೆ ದುಡ್ಡು ಬೇಕಾಗಿರೋದಕ್ಕೆ ದುಡ್ಡು ಕೊಟ್ಟಿದ್ದೀರಾ. ಅವ್ರ ದುಡ್ಡು ಬೇಡ, ನಮಗೆ ಡೆವಲಪ್ಡ್ ಜಾಗ ಬೇಕಂದ್ರೆ ಅದು ಪರ್ ಏಕರು 9,400 ಸ್ಕ್ವೇರ್ ಫೀಟು
ರೈತರ ಶೇರದ್ದಡಿ ಹೋಗುತ್ತೆ 1 ಎಕರೆ ಮೇಲೆ. ಆ ಸೈಟ್ಗಳು ಮಾತ್ರ ನಮಗೆ ಬರೋದು. ಅದು ಎಲ್ಲರೂ ಈಗ ಕೊಡ್ತಾ ಇಲ್ಲ, ಸ್ವಲ್ಪ ಜನ ಸೇಲ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಜನ ಇಟ್ಕೊಳ್ತಾ ಇದ್ದಾರೆ. ಈಗಿರುವುದು ಪ್ರೆಸೆಂಟ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಆ ಸೈಟ್ಸ್ ಮಾತ್ರ ನಮ್ಮ ಹತ್ರ ಬಂದಿರೋದು, ನಾವು ಸೇಲ್ ಮಾಡ್ತೇವೆ. ಡಿಫರೆನ್ಸ್ ಎಲ್ಲ ಮೆಷರ್ಮೆಂಟ್ಗಳು ಇದಾವೆ, ಎಲ್ಲ ಫೇಸಿಂಗು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕಡೆ ಸಿಗುತ್ತೆ. ಎಲ್ಲ ರೋಡ್ಗೂ 100 ಫೀಟ್ ಆಗಲಿ, 80 ಫೀಟ್ ಆಗಲಿ, 60 ಫೀಟ್ ಆಗಲಿ, 40 ಫೀಟ್ ಆಗಲಿ, 30 ಫೀಟ್ ಆಗಲಿ, ಡಿಫ್ರೆಂಟ್. ಓಕೆ ಸೆಕ್ಟರ್ ಅಲ್ಲಿ ಟೋಟಲಿ ಈಗ ಡೆವಲಪ್ಮೆಂಟ್ ಆಗಿರೋದು 6 ಸೆಕ್ಟರ್ ಆಗಿದೆ. ಈ 6 ಸೆಕ್ಟರ್ ಅಲ್ಲೂ ನಮ್ಮ ಹತ್ರ ಸೈಟ್ಗಳಿದ್ದಾವೆ. ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿರೋದು ಇದು? ಇದು 4th ಸೆಕ್ಟರ್. ಅಂದ್ರೆ ಈಗ ಏರಿಯಾ ಸರ್ ಜಿಗಣಿ ಹತ್ರ ಇದೀವಿ ನಾವು. ಜಿಗಣಿ ಹತ್ರ ಜಿಗಣಿ ಹತ್ರ ಇದೆಯಾ? ಜಿಗಣಿಗೆ ಸೇರುತ್ತಾ ಇದು? ಇದು ಜಿಗಣಿ ಹತ್ರನೇ ಬರೋದು, ಜಿಗಣಿ ಹೋಬಳಿನೇ. ಇದು ಬಂದು ಈ ಕಡೆ ಹೋದ್ರೆ ಜಿಗಣಿ ಆಯ್ತು, ಆ ಕಡೆ ಹೋದ್ರೆ ಇಂಡಲ್ವಾಡಿ ಮೇನ್ ರೋಡ್ ಬರ್ತದೆ. ಅದು ಕನಕಪುರ ಆನೆಕೆಲ್ ಕನೆಕ್ಷನ್ ರೋಡ್. ಈ ಕಡೆ ಬಂದು ಈ ಕಡೆನು ಕನಕಪುರ IIM ಬ್ಯಾಂಗ್ಳೂರ್, IIMB 300 ಎಕರೆ IIMB ಕ್ಯಾಂಪಸ್ ಇದೆ ಈ ಕಡೆ ರೈಟ್ ಸೈಡ್. ಅಲ್ಲಿಗೂ ಕನೆಕ್ಟಿವಿಟಿ ಇದೆ. ಜಿಗಣಿ, ವಿವೇಕಾನಂದ ಆಶ್ರಮ್, ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆಗೆಲ್ಲ ಕನೆಕ್ಷನ್ ಹೋಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆಗೆಲ್ಲ ಈಗ ಯೂಶುವಲ್ ಆಗಿ ಒಂದು ಸ್ವಲ್ಪ ಸೈಟ್ಸ್ ಗಳು ಇದ್ರೇನೆ ಫೇಸ್ 1, ಫೇಸ್ 2, ಫೇಸ್ 3 ಅಂತ ಮಾಡ್ತಾರೆ. ಇದ್ರಲ್ಲಿ ಯಾವ ತರ ಫೇಸ್? ಇದರಲ್ಲಿ ಸೆಕ್ಟರ್ 1, ಸೆಕ್ಟರ್ 2 ಹಾಗೆ ಸೆಕ್ಟರ್ 6. ನಾವಿರೋದು ಎಷ್ಟನೇ ಸೆಕ್ಟರ್? ಸೆಕ್ಟರ್ 4 ಅಂದ್ರೆ 3 ಸೆಕ್ಟರ್ಸ್ ಆಲ್ರೆಡಿ ಸೋಲ್ಡ್. ಸೊ ಹಾಗೆ ಅಲ್ಲ, ಅದೆಲ್ಲ ಕಡೆ ಇದೆ ಸೈಟ್ಗಳಿದೆ. ಓಕೆ, ಈಗ ಸೆಕ್ಟರ್ 1 ಅಲ್ಲಿ ಇದೆ 2, 3, 4, 5, 6. ಹೆಸರನ್ನು ಇಟ್ಟಿದ್ದೀರಾ ಸರ್ ಅದಕ್ಕೆ? ಸೂರ್ಯ ಸಿಟಿ ಫೇಸ್ 4. ಓಕೆ ಅಂದ್ರೆ ಫೇಸ್ 1, ಫೇಸ್ 2, ಫೇಸ್ 3 ಇದೆ. ಬಟ್ ನಾವ್ ಈಗ ವಿಡಿಯೋ ಮಾಡ್ತಾ ಇರೋದು ಫೇಸ್ 4. ಇಲ್ಲಿ ಸೈಟ್ಗಳನ್ನ ನೀವು ಕೊಡ್ತಾ ಇರೋದು. ಹೌದು ಅಲ್ವಾ ಸರ್? ಸರ್ ಈಗ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿ ಅದ್ರ ಡಾಕ್ಯುಮೆಂಟೇಶನ್ ಅಲ್ಲಿ ಇಲ್ಲಿ ಸೈಟ್ಗಳು ಸಿಗ್ತಕ್ಕಂಥ ಅಲ್ವಾ ಸರ್? ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಇಲ್ಲಿ? ಇದೀಗ ಸ್ಟಾರ್ಟ್ ಫ್ರಮ್ 3,299, 3,299 ರೂಪಾಯಿಂದ ಸ್ಟಾರ್ಟ್ ಆಗ್ತಿದೆ. ಅದು ಡಿಫರೆಂಟ್ ರೋಡ್ಗೆ, ಡಿಫರೆಂಟ್ ಸೈಜ್ಗೆ, ಕಮರ್ಷಿಯಲ್ ಒಂದು ರೇಟ್ ಚೇಂಜ್ ಇರ್ತದೆ, ರೆಸಿಡೆನ್ಷಿಯಲ್ ರೇಟ್ ಇರ್ತದೆ, ಡಿಪೆಂಡ್ಸ್. ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ 3,299 ರೂಪಾಯಿ, 3,299 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಕಮರ್ಷಿಯಲ್ ಸೈಟ್ಸ್ ಬೇಕಂದ್ರೆ ಅದೇ ಒಂದು ಪ್ರೈಸ್ ಆಗುತ್ತೆ. ಸೊ ಕಾರ್ನರ್ ಸೈಟ್ಸ್ ಬೇಕಂದ್ರೆ ಅದೇ ಒಂದು ಪ್ರೈಸ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಒಂದು ಸೈಟ್ ಬೇಕಂದ್ರೆ ಸ್ಟಾರ್ಟಿಂಗ್ 3,299 ರೂಪಾಯಿ. ಅಂದ್ರೆ ನೋಡಿ, ಯೂಶುವಲ್ ಆಗಿ ಯಾರಾದ್ರೂ ಒಂದು 30-40 ಸೈಟ್ ತಗೊಂತೀನಿ ಅಂದ್ರೆ 39,58,800 ರೂಪಾಯಿ ಆಗುತ್ತೆ. ಮತ್ತೆ ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಕಾಸ್ಟ್ ಏನಿದೆಯೋ ಅದನ್ನ ಪೇ ಮಾಡ್ಕೋಬೇಕು. ಅದ್ರಲ್ಲೂ ನೆಗೋಷಿಯಬಲ್ ಇದೆಯಾ ಸರ್? ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಲ್ವಾ? ಸೊ ಓಕೆ, ಈಗ ಅಡ್ವಾನ್ಸ್ ಬುಕಿಂಗ್ ಅದೆಲ್ಲ ಎಷ್ಟು ಕಲೆಕ್ಟ್ ಮಾಡ್ತೀವಿ? ಈಗ ಅಡ್ವಾನ್ಸ್ ಬುಕಿಂಗ್ ಅಂದ್ರೆ ಈಗ ಕಸ್ಟಮರ್ ಬಂದ ಸೈಟ್ ನೋಡಿ ಆಯ್ತಾ, ಓಕೆನಾ, ಒಂದು ಟೋಕನ್ ಮನಿ ಕೊಟ್ಬಿಟ್ಟು ಅವ್ರು ಡಾಕ್ಯುಮೆಂಟ್ ತಗೊಂಡು ಹೋಗ್ಬೋದು. ವಿತ್ ಇನ್ ಎ ವೀಕ್ ಡಾಕ್ಯುಮೆಂಟ್ ಚೆಕ್ ಮಾಡಿ ಓಕೆ ಆಯ್ತಂದ್ರೆ, ಈಗ ಪ್ರೆಸೆಂಟ್ ಸ್ಟೇಜು ಅವರು 50% ಕೊಟ್ಟು ಎಗ್ರಿಮೆಂಟ್ ರಿಜಿಸ್ಟರ್ ಮಾಡಬೇಕು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಡ್ತಾರೆ ರೈತರೇ. ಅವ್ರು ಎಷ್ಟು ಜನ ಬರಬೇಕು ಅದೆಲ್ಲದರಲ್ಲಿ ಹೌಸಿಂಗ್ ಬೋರ್ಡು ಪ್ಲಸ್ ರೈತರಾಗಿರೋದು ಎಗ್ರಿಮೆಂಟ್ ಸಮೇತ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಆ ಡಾಕ್ಯುಮೆಂಟ್ ಅವ್ರು ಚೆಕ್ ಮಾಡಿಕೊಂಡು 50% ಕೊಟ್ಟು ರಿಜಿಸ್ಟರ್ ಮಾಡಿ ಬಿಟ್ಬಿಡ್ಬೇಕು. ಆಮೇಲೆ ಒಂದು ವಿತಿನ್ ಎ ಶಾರ್ಟ್ ಪೀರಿಯಡ್ ಇದು ಅಲಾಟ್ಮೆಂಟ್ ಲೆಟ್ರ್ ಬರ್ತದೆ. ಅಲಾಟ್ಮೆಂಟ್ ಲೆಟ್ರ್ ಬಂದರೆ ಇಮ್ಮಿಡಿಯೇಟ್ ರಿಜಿಸ್ಟರ್ ಮಾಡ್ಬೋದು. ಅದು ಐದರ್ ಬ್ಯಾಲೆನ್ಸ್ 50% ಲೋನ್ಗೆ ಹೋಗಿಲಿ ಪರವಾಗಿಲ್ಲ, ಇಲ್ಲ ಫುಲ್ ಅಮೌಂಟ್ ಕೊಟ್ಟು ರಿಜಿಸ್ಟರ್ ಮಾಡೋಂಗಿದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂದ್ರೆ ಈಗ ಅಡ್ವಾನ್ಸ್ ಬುಕ್ಕಿಂಗು ನೀವೇನ್ ಹೇಳ್ತಾ ಇದ್ದೀರಾ, ಒಂದು 10,000 ರೂಪಾಯಿ ಕೊಟ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡು ಚೆಕ್ ಮಾಡಿಸ್ಕೊಳ್ಳಿ ಅದು ಹೆಂಗಿದೆ ಏನು ಡಾಕ್ಯುಮೆಂಟ್. ನಿಮ್ಗೊಂದು ಆತ್ಮಸಾಕ್ಷಿ ಕರೆಕ್ಟ್ ಆಗಿರ್ಬೇಕು, ನಿಮ್ ದುಡ್ಡಿಗೆ ನೀವು ಜವಾಬ್ದಾರಿ ಆಗಿರ್ಬೇಕು ಅಂತ ಹೇಳಿ. ಅದಾದ ನಂತರ ಸೈಟ್ ಇದು ಬೇಕು ಅಂತ ಹೇಳ್ಬಿಟ್ಟು ಒಂದು ಬ್ಲಾಕ್ ಮಾಡ್ಕೊಂಡು ಅದನ್ನ ಇದು ಮಾಡ್ಕೊಂಡು ಒಂದು 50% ಪೇ ಮಾಡಿ ಸಬ್ ರಿಜಿಸ್ಟರ್ ಆಫೀಸಲ್ಲೇ ರಿಜಿಸ್ಟ್ರೇಷನ್ ಆಗುತ್ತೆ. ಅಂದ್ರೆ ಅಗ್ರಿಮೆಂಟ್ ಆಗುತ್ತೆ. ನೀವು ಲೋನ್ಗೆ ಹೋಗ್ತೀರಾ ಲೋನ್ಗೆ ಹೋಗಿ, ಇಲ್ಲ ಕ್ಯಾಶ್ಗೆ ಹೋಗ್ತೀರಾ ಕ್ಯಾಶ್ಗೆ ಹೋಗಿ, ಉಳಿದಿರೋ ಅಮೌಂಟ್ ಕೊಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು ಅಲ್ವಾ ಸರ್? ಸೊ ಲೋನ್ ಆಪ್ಷನ್ಸ್ ಕೂಡ ಇದೆ. ಲೋನ್ ಆಪ್ಷನ್ ಫ್ರಮ್ SBI ಬ್ಯಾಂಕ್ ಹಿಡಿದು ಕೋಆಪರೇಟಿವ್ ಬ್ಯಾಂಕ್ ಅಂಡ್ ಎನಿ ಬ್ಯಾಂಕ್, ಅಂದ್ರೆ ನ್ಯಾಷನಲೈಸ್ ಬ್ಯಾಂಕ್ ಇಂದ ಎಲ್ಲಾ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ. ಬಿಕಾಸ್ ಒಂದು ಡಾಕ್ಯುಮೆಂಟೇಶನ್ ಲೀಗಲ್ ಆಗಿದೆ, ಮತ್ತೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೊಸೈಟಿ ಕಡೆಯಿಂದ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಡಾಕ್ಯುಮೆಂಟ್ಸು ಕರೆಕ್ಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೇ ಆಗುತ್ತೆ. ಸೊ ಇನ್ನೊಂದು ಲೋನ್ ಆಯ್ತು ಅಂದ್ರೆ ಡಾಕ್ಯುಮೆಂಟೇಶನ್ ಎಲ್ಲ ಕರೆಕ್ಟ್ ಇದೆ ಅಂದ್ಮೇಲೆ ತಾನೇ ಲೋನ್ ಆಗೋದು. ಅದು ಕೂಡ ಅವ್ರು ಲೀಗಲ್ ಚೆಕ್ ಮಾಡಿಸೋ ತರನೇ ಅರ್ಥ ಆಗುತ್ತೆ. ಅಷ್ಟು ಸರ್. 3,299 ರೂಪಾಯಿ ಪರ್ ಸ್ಕ್ವೇರ್ ಫೀಟು, ಅದರಲ್ಲೂ ನೆಗೋಷಿಯಬಲ್. ಸರ್ ಇಲ್ಲಿ ಈ ಒಂದು ಲೇಔಟ್ ಅಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತೀರಾ ಸರ್? ಇಷ್ಟು ದೊಡ್ಡ ಲೇಔಟ್ ಇದೆ ಇದು. ಇಲ್ಲಿ ಅಮ್ಯುನಿಟೀಸ್ ಅಂದರೆ ಈಗ ಬ್ಯಾಂಗ್ಳೂರು ಸಿಟಿಯಲ್ಲಿರುವುದು ದೊಡ್ಡ ಲೇಔಟಲ್ಲಿ ಅಂದರೆ HSR, ಇಂದಿರಾನವರು, ಜಯನವರು, JP ನವರು, ರಾಜಾಜಿನವರು, ಯಾವ ಲೇಔಟ್ ಆಗಲಿ ಅದರಿಂದ 10ರಷ್ಟು
ದೊಡ್ಡದು ಲೇಔಟ್ ಇದು. ಅಲ್ಲಿ ಏನು ಸೌಲಭ್ಯಗಳಿದೆ ಅದೇ ಕಂಪ್ಲೀಟ್ ಅಮ್ಯುನಿಟೀಸ್ ಇಲ್ಲಿರ್ತದೆ. ಈ ಮಾಳಿಂದ ಹಿಡಿದು ಶಾಪಿಂಗ್ ಕಾಂಪ್ಲೆಕ್ಸು, ಬಸ್ ಸ್ಟ್ಯಾಂಡು, ದೆನ್ ಸ್ಟೇಡಿಯಂ, ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬರ್ತಾ ಇದೆ. 60,000 ಕೆಪಾಸಿಟಿ ಇರೋದು ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಲ್ರೆಡಿ ಬರ್ತಾ ಇದೆ. ಆಮೇಲೆ ಕಾವೇರಿ ವಾಟ್ರು, ಸಂಬು ಟ್ಯಾಂಗು, ಒಂದು 10+ ಸಂಬು ಟ್ಯಾಂಗು ಈಗ ನಿಮ್ಗೆ ನೋಡ್ಬೋದು. ಇದು 1, 2 ಅಲ್ಲಿ ಎಲ್ಲ ಸಂಬುಗಳಾಗಿದೆ. ಸುಮಾರು ರೌಂಡ್ ಹೊಡೆದ್ರೆ ಸುಮಾರು ಎಲ್ಲ ಕಡೆನೂ ಸಂಬು ಟ್ಯಾಂಗು ಇದೆ. ಕಾವೇರಿ ವಾಟರ್ ಸಪ್ಲೈ, ಈಗ ವಾಟರ್ ಡ್ರೈನೇಜ್ ಎಲ್ಲ ಕಾಂಕ್ರೀಟ್ ವಾಟರ್ ಡ್ರೈನೇಜು, ರೋಡು, ಬ್ಲ್ಯಾಕ್ ಆಸ್ಫಾಲ್ಟ್ ರೋಡುಗಳು, ಓವರ್ ಹೆಡ್ ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ಡ್ರೈನೇಜು, ವಾಟರ್ ಕನೆಕ್ಷನು, ಏನೇನು ಬೇಕು ಈ BDA ಲೇಔಟಲ್ಲಿ ಏನೇನು ಸೌಲಭ್ಯಗಳಿದೆ ಅದೆಲ್ಲ ಇಲ್ಲಿ ಬರುತ್ತೆ. ಈಗ ಆಲ್ಮೋಸ್ಟ್ ಒಂದು 90% ಆಗಿದೆ, ಒಂದು 10% ಆಗ್ತಾ ಇದೆ. ವೆರಿ ಸೂನ್ ಅದು ಕಂಪ್ಲೀಟ್ ಆಗುತ್ತೆ. ಸೂಪರ್. ಈಗ ಈ ಲೇಔಟ್ಗೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂದರೆ ಸುತ್ತಮುತ್ತ ಡೆವಲಪ್ಮೆಂಟ್ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿಂದೊಂದು 9 ಕಿಲೋಮೀಟ್ರು, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ 2 ಕಿಲೋಮೀಟ್ರು, ಈ ಕಡೆ IIM ಇದಕ್ಕೆ ಅಟ್ಯಾಚು. ಒಂದೇ ರೋಡ್ ಕ್ರಾಸ್ ಮಾಡಿದ್ರೆ IIM. ಆಮೇಲೆ ಕನಕಪುರ ರೋಡು ಇಲ್ಲಿಂದ ತುಂಬ ಹತ್ತಿರ ಆಗುತ್ತೆ. ಆನೆಕೆಲ್ ತುಂಬ ಹತ್ತಿರ ಆಗುತ್ತೆ. ಈಗ ಹಾಸ್ಪಿಟಲ್ಸ್ ಅಂದರೆ ಮೆಟ್ರೋ ಅಂದರೆ ಬೊಮ್ಸ್ ಅಂದರೆ ಮೆಟ್ರೋ ಹತ್ತಿರ ಆಗುತ್ತೆ. ಬೊಮ್ಸ್ ಅಂದರೆ ಜಿಗಣಿ ಕನೆಕ್ಟಿವಿಟಿ. ಈಗ ಗ್ರೇಟರ್ ಬ್ಯಾಂಗ್ಳೂರಿಗೆ ಇದು ಸೇರ್ತದೆ. ಇನ್ನೇನು ಕನೆಕ್ಟಿವಿಟಿ ಬೇಕು. ಸೂಪರ್. ಆಮೇಲೆ ಇನ್ನೊಂದು STR ರೋಡು, 300 ಅಡಿ STR ರೋಡು ದೇವನಹಳ್ಳಿಗೆ ಅಟ್ಯಾಚ್ ಆಗೋದು ಈ ಲೇಔಟ್ ಒಳಗೆ ಹೋಗೋದು. ಈ ಲೇಔಟ್ ಇದೆ. ಸೂಪರ್. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ರೆ ಸರ್. ಇಲ್ಲೇನ ಅಮ್ಯುನಿಟೀಸ್ ಆಗಿರ್ಬೋದು, ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಕೇವಲ 10,000 ರೂಪಾಯಿ ಕೊಟ್ಟು ಡಾಕ್ಯುಮೆಂಟ್ನ ತೊಗೊಂಡೋಗಿ ಒಂದು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಸೊ ಮುಂದುವರಿರಿ. ಲೋನ್ ಬೇಕಂದ್ರೆ ಲೋನು, ಅಗ್ರಿಮೆಂಟ್ ಅಕೌಂಟ್ ಫುಲ್ ಕ್ಯಾಶ್ ಅಂದ್ರೆ ಫುಲ್ ಕ್ಯಾಶ್ ಅಲ್ವಾ ಸರ್? ಫುಲ್ ಕ್ಯಾಶ್ ಕೊಟ್ಟರೆ ನಾಳೆ ರಿಜಿಸ್ಟ್ರೇಷನ್ ಇಲ್ಲ. ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಈಗ ಆಗೋದು. ರಿಜಿಸ್ಟ್ರೇಷನ್ ರೆಡಿ ಇಲ್ಲ. ರಿಜಿಸ್ಟ್ರೇಷನ್ ಈಗ ಅಲಾಟ್ಮೆಂಟ್ ಲೆಟರ್ ಬರಬೇಕು. ಓಕೆ. ಅಲಾಟ್ಮೆಂಟ್ ಲೆಟರ್ ಬಂದ್ಮೇಲೆ ರಿಜಿಸ್ಟ್ರೇಷನ್ ಶುರು ಆಗೋದು. ಎಷ್ಟು ದಿನ ಆಗ್ಬೋದು? ಮ್ಯಾಕ್ಸಿಮಮ್ 3 ಮಂತ್ಸ್ ಆಗ್ಬೋದು. 3 ಮಂತ್ಸ್. ಹೌದು. ಈಗೆಲ್ಲ ಏನು ಬಂದು ತಗೊಂತೀರೋ ಅವ್ರು ತಗೋಬೇಕು. ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿ ಇಟ್ಕೋಬೇಕು. ಅಲಾಟ್ಮೆಂಟ್ ಲೆಟರ್ ಬಂದ ವೆರಿ ನೆಕ್ಸ್ಟ್ ಡೇ ದೇ ಕ್ಯಾನ್ ಗೋ ಫಾರ್ ರಿಜಿಸ್ಟ್ರೇಷನ್. ಅಷ್ಟು ಆ ಲೆವೆಲ್ಗೆ ರೆಡಿ ಮಾಡಿದ್ದೀವಿ. ಓಕೆ. ಮಾರ್ಕೆಟ್ ವ್ಯಾಲ್ಯೂ ಏನು ನಡೀತಾ ಇದೆ ಇಲ್ಲಿ ಸರ್? ಇಲ್ಲಿ ಬ್ಯಾಂಕ್ಸು 4,500 ಗಂಟ ಬ್ಯಾಂಕ್ಸ್ ಅಪ್ರೂವಲ್ ಮಾಡಿದ್ದಾರೆ. ಓಕೆ. ಒಂದು. ಸೆಕೆಂಡ್, ಈಗ ನಾವು 3,300 3,299 ಅಂತ ಹೇಳ್ತಾ ಇದೆಯಲ್ಲ. ಈಗ ಅಲಾಟ್ಮೆಂಟ್ ಲೆಟರ್ ಒಂದು ಇಶ್ಯೂ ಆದರೆ 6,000+ ಆಗ್ಬಿಡ್ತದೆ. 6,000? ಎಸ್, ಡೆಫಿನೆಟ್ಲಿ. ವಿತಿನ್ 3 years 10,000 ಮೇಲೆ ಹೋಗುತ್ತೆ. 10 to 12 ಡಬಲ್. ಎಸ್, ಡಬಲ್ ಅಲ್ಲ, ಅದಕ್ಕಿಂತ ಮೇಲೆ ಹೋಗುತ್ತೆ. ಸೂಪರ್. ಎನಿವೇ ಸರ್, ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ರೆ ಕೊನೆದಾಗ ಏನಾದರೂ ಹೇಳೋದಿದೆಯಾ ಜನಗಳಿಗೆ ಹೇಳ್ಬೇಕಾಗಿರೋದು? ಬನ್ನಿ, ಫೋನ್ ಮಾಡ್ಕೊಂಡು ಬನ್ನಿ, ಪ್ರಾಜೆಕ್ಟ್ ನೋಡಿ, ಎಲ್ಲ ನಮ್ಮ ಹತ್ರ ಇರೋದು ಸೈಟ್ಗಳೆಲ್ಲ ತೋರಿಸ್ತೀನಿ. ಯಾವ ಮೆಷರ್ಮೆಂಟ್ ಬೇಕು ಅಂತ ಡಿಸೈಡ್ ಮಾಡಿ ಅಡ್ವಾನ್ಸ್ ಕೊಡಿ, ಡಾಕ್ಯುಮೆಂಟ್ ತಗೊಂಡೋಗಿ ವಿತಿನ್ 10 days ಅಗ್ರಿಮೆಂಟ್ ಮಾಡಿ ಸೈಲ್ ಅಗ್ರಿಮೆಂಟ್ ಮಾಡಿ ಬಿಡಬೇಡಿ. ಇದೊಂದು ಡ್ರೀಮ್. ಈಗ ಗೋಲ್ಡ್ ಅಂಥದ್ದು ಈಗ 9,000 10,000 ಹೋಗ್ತಾ ಇದೆ. ಇನ್ನೇನು ಅದ್ರ ಮೇಲೇನು ಹೋಗಲ್ಲ. ಇದು ಡಬಲು. ವಿತಿನ್ ಎ ಇಯರ್ ನಿಮಗೆ ಡಬಲ್ ಅಪ್ರಿಸಿಯೇಷನ್ ಖಂಡಿತ ಆಗುತ್ತೆ. ಸೂಪರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಅವ್ರು ಬರ್ತಾರೆ. ಅದರ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಅಂದಿದ್ದೀರಾ, ಮಾಡಿಕೊಡಿ. ಅದೇನು ಡೀಟೇಲ್ಸು ಮತ್ತೆ ಪುನಃ ಕೇಳ್ತಾರೆ, ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಸೈಟ್ಗಳನ್ನ ಆದಷ್ಟು ಬೇಗ ನೀಟಾಗಿ ಆಗಲಿ ಸರ್. ಥ್ಯಾಂಕ್ ಯು ಸೊ ಮಚ್.